ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ದೇವನಹಳ್ಳಿ ತಾಲೂಕು ಕಾಂಗ್ರೆಸ್ ಪಕ್ಷದಿಂದ ಹಾಗೂ 3 ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಚಿವರಾದಂತಹ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿ ನಡೆದಂತ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಕೆಎಚ್ ಮುನಿಯಪ್ಪ ಅವರನ್ನ ಉಪಮುಖ್ಯಮಂತ್ರಿ ಮಾಡಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಒತ್ತಾಯ. ದೇವನಹಳ್ಳಿ ಕೆಎಚ್ ಮುನಿಯಪ್ಪ ಅವರನ್ನ ಉಪಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್ ಒತ್ತಾಯವನ್ನ ಮಾಡಿದ್ರು. ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಸಮಿತಿಯಿಂದ 3 ಬ್ಲಾಕ್ಗಳ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಳಿಕ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ದೊರೆತಿದೆ. ಕೇಂದ್ರದಲ್ಲಿ 7 ಬಾರಿ ಎಂಪಿಯಾಗಿ ಮಂತ್ರಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಹಿರಿಯರಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಲ್ಲಿ ವಿನಂತಿಸಿಕೊಳ್ತೇವೆ ಅಂತ ಹೇಳಿ ತಿಳಿಸಿದ್ರು. ಬಯಪ ಅಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ಮಾತನಾಡಿ, ಕೆಎಚ್ ಮುನಿಯಪ್ಪನವರ ಹಿರಿತನ ಹಾಗೂ ಅನುಭವ ಹೊಂದಿರೋದ್ರಿಂದ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಹೇಳಿ ದೇವನಹಳ್ಳಿ ವಿಧಾನಸಭಾ ಕಾಂಗ್ರೆಸ್ನಿಂದ ಒತ್ತಾಯ ಮಾಡ್ತೇವೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಸರ್ಕಾರಕ್ಕೆ ಉತ್ತಮ ಸಲಹೆ ಹಾಗೂ ಮಾರ್ಗದರ್ಶನ ದೊರೆಯಬೇಕಾದರೆ ಮುನಿಯಪ್ಪನವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ ಅಂತ ಹೇಳಿ ತಿಳಿಸಿದ್ರು. ಇದೇ ಸಮಯದಲ್ಲಿ ಗ್ಯಾರಂಟಿ ಯೋಜನಾ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣರವರು ಮಾತನಾಡಿದರು. ಗ್ಯಾರಂಟಿ ಯೋಜನಾ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ರವರು ಮಾತನಾಡಿದರು. ಹಾಗೆ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜುರವರು ಸಹ ಮಾತನಾಡಿದರು. ಬಯಪ ನಿರ್ದೇಶಕರಾದಂತಹ ವಿಜಯಪುರ ವಿ ಮಂಜುನಾಥ್ ರವರು ಸಹ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್, ಗ್ಯಾರಂಟಿ ಯೋಜನಾ ಜಿಲ್ಲಾ ಅಧ್ಯಕ್ಷ ಬಿ ರಾಜಣ್ಣರವರು, ಗ್ಯಾರಂಟಿ ಯೋಜನಾ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ರವರು, ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜುರವರು, ತುಬಗೆರೆ ರವಿಸಿದ್ದಪ್ಪ, ಬಯಪ ಅಧ್ಯಕ್ಷರಾದಂತಹ ಶಾಂತಕುಮಾರು, ಬಯಪ ನಿರ್ದೇಶಕರುಗಳಾದಂತಹ ಪ್ರಸನ್ನಕುಮಾರ್, ವಿ ಮಂಜುನಾಥ್, ವೆಂಕಟಗಿರಿ ಕೋಟೆ ರಾಮಚಂದ್ರಪ್ಪ, ಮಂಡಿಬೆಲೆ ಕಾಂಗ್ರೆಸ್ ಮುಖಂಡ ದೇವರಾಜು, ಶ್ರೀಧರ್ ಈರಣ್ಣ, ರಮೇಶ್ ಹಾರೋಹಳ್ಳಿ ರಘು, ಹಾಗೆ ಶ್ರೀನಿವಾಸ್ ಬಚ್ಚೇಗೌಡ, ಎಸ್ಆರ್ ರವಿಕುಮಾರ್, ಮಹೇಶ್ ಕುಮಾರ್, ನಾರಾಯಣಸ್ವಾಮಿ, ಮುನಿರಾಜು, ಸಜ್ಜಾದ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದಾರೆ, ಅವರಿಗೆ ವಂದನೆಗಳು. ಅದೇ ರೀತಿ ಮುಂದಿನ ಮುಖ್ಯಮಂತ್ರಿ ನಮ್ಮ ಡಿಕೆ ಶಿವಕುಮಾರ್ ಆಗ್ತಾ ಇದ್ದಾರೆ. ಆ ಸಚಿವ ಸಂಪುಟದಲ್ಲಿ ನಮ್ಮ ಕೆಎಚ್ ಮುನಿಯಪ್ಪನವರಿಗೆ ಡಿಸಿಎಂ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯನ್ನು ನಾನು ಡಿಕೆ ಶಿವಕುಮಾರ್ ಅವ್ರನ್ನ ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಸೋದರಿಯನ್ನು ಕೇಳ್ಕೊತೀವಿ. ಎಲ್ಲರ ಪರವಾಗಿ ನಾವು ಅವ್ರಿಗೆ ಡಿಸಿಎಂ ಸ್ಥಾನ ಕೆಎಚ್ ಮುನಿಯಪ್ಪ ಕೊಡಬೇಕು. ಅವರು ಈ 3 ವರ್ಷದಲ್ಲಿ ರಸ್ತೆ ಆಗಲಿ, ಚರಂಡಿ ಆಗಲಿ, ಮತ್ತೆ ಒಳ್ಳೊಳ್ಳೆ ಕಾಮಗಾರಿ ಕೆಲಸ ಮಾಡ್ಕೊಂಡಿದ್ದಾರೆ. ಎಲ್ಲ ತಾಲೂಕಿನ ನಮ್ಮ ತಾಲೂಕು ಕೆಲಸಗಳಾಗಿದೆ. ಅದೇ ಥರ ಮುಂದೆ ಇನ್ನೂ ಚೆನ್ನಾಗಿ ಕೆಲಸ ಆಗಬೇಕು. ಅದಕ್ಕೋಸ್ಕರ ನಮಗೆ ಡಿಸಿಎಂ ಸ್ಥಾನ ಕೊಡಲೇಬೇಕಂತ ನಾವು ಅವ್ರನ್ನ ತಮ್ಮ ಕಳಕಳಿಯಿಂದ ಕೇಳ್ಕೊತೀವಿ. ದಯವಿಟ್ಟು ನಮಗೆ ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ನಾವೆಲ್ಲರೂ ಸೇರಿ ಮುಖಂಡ ಸೇರಿ ಕೇಳ್ಕೊತಾ ಇದ್ದೀವಿ. ನಮಗೆ ಸೂಚನೆ ಬಂದಾಗ ಇವತ್ತು ನಾವು ಕೂಡ ಎಲ್ಲ ಮುಖಂಡರು ಸೇರಿದ್ದೀವಿ. ಇವತ್ತು ನಮ್ಮ ಭಾಗದ ಹಿರಿಯ ರಾಜಕಾರಣಿ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಈ ಭಾಗದ ಶಾಸಕರು ಹಾಗೂ ಹಾಲಿ ಸಚಿವರಾದ ಕೆಎಚ್ ಮುನಿಯಪ್ಪ ಇವತ್ತು ನೀವು ಕಂಡಾಗೆ ಸುಮಾರು 3 ವರ್ಷಗಳ ಕಾಲ ಸಚಿವರಾಗಿ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಇವತ್ತು ದೇವನಹಳ್ಳಿ ತಾಲೂಕಲ್ಲಿ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಅವರು ಹಿಂದೆಯೂ ಕೂಡ ಸುಮಾರು 7 ಬಾರಿ ಸಂಸದರಾಗಿ ಕೇಂದ್ರದ ಸಚಿವರಾಗಿ ಅಪಾರ ಗೌರವವುಳ್ಳಂಥ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ವರ್ಗದಲ್ಲೂ ಕೂಡ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಇವತ್ತು ಸಂಘಟನೆಯಲ್ಲಿ ಕೂಡ ಚತುರರಾಗಿದ್ದಾರೆ. ನಾವೇನಿವತ್ತು ಹೈಕಮಾಂಡ್ಗೆ ನಾವು ಕೇಳ್ಕೊಂಡು ಬಯಸ್ತೇವೆ ಅಂದರೆ ಇವತ್ತು ಸುಮಾರು ವರ್ಷಗಳ ಕಾಲ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಕೂಡ ಮಿನಿಸ್ಟರ್ ಆಗಲಿಕ್ಕಿಲ್ಲ, ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಎಡಗೈ ಸಮುದಾಯದ ಪ್ರಬಲ ಮುಖಂಡರು ಕೂಡ ಆಗೋದ್ರಿಂದ ಅವರಿಗೆ ಭೂಮಿ ಸ್ಥಾನವನ್ನು
ಕೊಡಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮುಖಂಡರು ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಂದಿನದಲ್ಲೂ ಕೂಡ ಇನ್ನು ರಾಜ್ಯಕ್ಕೆ ಇನ್ನು ಬರ್ತಕ್ಕಂಥ ಚುನಾವಣೆಗಳಿಗೆ ಈ ವಿಧಿಯನ್ನು ನಾವು ಮುಗಿಸಿದಾಗ ಇನ್ನು ಅವಕಾಶ ಆಗುತ್ತೆ, ನಮ್ಮ ಪಾರ್ಟಿಗೂ ಕೂಡ ಒಳ್ಳೆಯದಾಗುತ್ತೆ, ಕಾಂಗ್ರೆಸ್ ಪಾರ್ಟಿಗೂ ಕೂಡ ಅಂತ ನಮ್ಮೆಲ್ಲರ ಭಾವನೆ. ಆ ನಿಟ್ಟಿನಲ್ಲಿ ನಾವು ಇವತ್ತು DCM ಅನ್ನು ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ಕೊಡಬೇಕಂತೇಳಿ ನಮ್ಮೆಲ್ಲರ ಒತ್ತಾಯ ಅಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲ ಮುಖಂಡರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಲೇಬೇಕು ಕರೆದಿರ್ತಕ್ಕಂಥದ್ದು. ನಾವು ಸ್ವತಂತ್ರ ಬಂದಾಗಿಂದಲೂ ಕೂಡ ನಮ್ಮ ತಾಲೂಕಿಗೆ ಒಂದು ಅವಕಾಶ ಸಿಕ್ಕಿರಲಿಲ್ಲ, ಅವರೊಂದು ಅವಕಾಶ. ಮುನಿಯಪ್ಪನವರು ಬಂದಾಗ ನಮಗೊಂದು ಅವತ್ತೊಂದು ಅವಕಾಶವನ್ನ ದೇವನಹಳ್ಳಿ ತಾಲೂಕಿಗೆ ನಮ್ಮ ರಾಜ್ಯದ ಮತ್ತೆ ರಾಷ್ಟ್ರೀಯ ನಾಯಕರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅವರು ಬಹಳ ಹಿರಿಯ ರಾಜಕಾರಣಿ. 1968ರಲ್ಲೇ ಅವರು ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ರು. ನಂತರ ದಿನಗಳಲ್ಲಿ ಕೂಡ 20 ಅಂಶ ಇಂದಿರಾ ಗಾಂಧಿಯವರ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಅಲ್ಲಿ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಬಹಳ ಅನುಭವಿ ರಾಜಕಾರಣಿ. ಅದರ ಜೊತೆಯಲ್ಲಿ ಕೂಡ ಎಲ್ಲರೂ ಕೂಡ ಜೊತೆಯಲ್ಲಿ ಕೈಯಲ್ಲಿ ಇಟ್ಕೊಂಡು ಬಡವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಆ ವಿಚಾರದಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಹೋಗಿರ್ತಕ್ಕಂಥವ್ರು. 7 ಬಾರಿ ಸಂಸದರಾಗಿರೋದ್ರಿಂದ ಅದು ಇತಿಹಾಸ. ಯಾರು ಕೂಡ ಇದುವರೆಗೆ ನಮ್ಮ ಶಂಕರಾನಂದ ಬಿಟ್ಟರೆ 7 ಬಾರಿ ಸಂಸದರಾಗಿದ್ದಂಥವ್ರು ಯಾರೂ ಇಲ್ಲ ನಮ್ಮ ಇದರಲ್ಲಿ. 7 ಬಾರಿ ಸಂಸದರಾಗಿ ಮಂತ್ರಿಗಳಾಗಿ ರಾಷ್ಟ್ರದಲ್ಲಿ ಕೂಡ 10 ವರ್ಷ ಮಂತ್ರಿಗಳಾಗಿ ಸೇವೆ ಮಾಡಿರ್ತಕ್ಕಂಥವ್ರು. ಇಲ್ಲೂ ಕೂಡ ನಮ್ಮೆಲ್ಲರ ಮುಖಂಡರು ಮುನಿಯಪ್ಪನವರು ಬಂದ ಮೇಲೆ ಅವ್ರನ್ನ ಗೆಲ್ಲಿಸಿ ಅವರು ಶಾಸಕರಾದ್ಮೇಲೆ ನಮಗೊಂದು ಮಂತ್ರಿ ಅವಕಾಶ ಮಾಡಿಕೊಟ್ರು. ನಾವು ಕೇಳಿದ್ದೆ ಬೇರೆ ಇಲಾಖೆ, ಅದೇ ಕೊಟ್ಟಿದ್ದು ಬೇರೆ ಇಲಾಖೆ. ಆದರೂ ಕೂಡ ಇದು 5 ಗ್ಯಾರಂಟಿಗಳಲ್ಲಿ ಇದೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನಭಾಗ್ಯ. ಅನ್ನಭಾಗ್ಯವನ್ನ ಸಂಪೂರ್ಣವಾಗಿ ಬಹಳ ಜವಾಬ್ದಾರಿಯುತವಾಗಿ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಕೂಡ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಯಾರೊಬ್ಬರಿಗೂ ಕೂಡ ಇವತ್ತು ತಾವೆಲ್ಲ ನೋಡಿದ್ದೀರಿ, ಯಾವುದೇ ಮನೆಯಲ್ಲೂ ಕೂಡ 50ರಿಂದ 100 ಕ್ವಿಂಟಲ್ ಲೆಕ್ಕ ಅಕ್ಕಿ ಇದೆ. ಯಾವುದೇ ಬಡವರ ಮನೆಯಲ್ಲೂ ಕೂಡ ಇವತ್ತು ಅನ್ನಭಾಗ್ಯದ ಯೋಜನೆಯ ಜವಾಬ್ದಾರಿ ತಗೊಂಡ್ಮೇಲೆ ಅವರು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇಂಥ ರಾಜಕಾರಣಿಗಳು ನಮ್ಮ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಬೇಕಾಗಿರೋದ್ರಿಂದ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಮಂತ್ರಿಮಂಡಲ ಈಗ ಇವತ್ತೇ ವಿಸರ್ಜನೆ ಆಗ್ತದೆ. CM ಯಾವತ್ತು ರಾಜೀನಾಮೆ ಕೊಟ್ಟರೆ ಅವತ್ತೇ ಅದು ವಿಸರ್ಜನೆ ಆಗ್ತದೆ. ಸೇಮ್ ಮಂತ್ರಿಮಂಡಲ ಮುಖ್ಯಮಂತ್ರಿಯಿಂದ ಎಲ್ಲ ಕಡೆ ವಿಸರ್ಜನೆ ಆಗ್ತದೆ. ಅವರು ಮುಖ್ಯಮಂತ್ರಿ ಆದ್ಮೇಲೆ ಇಂಥ ಹಿರಿಯ ನಾಯಕರನ್ನೆಲ್ಲ ಜೊತೆಗಿಟ್ಕೊಂಡು ಕೆಲಸ ಮಾಡಿದ್ರೆ ಇನ್ನು ಗೌರವ ಕೂಡ ಹೆಚ್ಚಾಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಮುನಿಯಪ್ಪನವ್ರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಅವಕಾಶ ಸಿಕ್ಕಿದ್ರೆ ಆ ಕಮ್ಯುನಿಟಿಯವರು ಕೂಡ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದೆ. ಅವ್ರಿಗೂ ಕೂಡ ನಾಳೆ ಹಿಂದೆಯಿಂದ ಕೂಡ ಕಾಂಗ್ರೆಸ್ ನಂಬ್ಕೊಂಡು ಇವತ್ತು ವಿಧಾನಸಭಾ ಕ್ಷೇತ್ರದ 3 ಬ್ಲಾಕ್ ಕಾಂಗ್ರೆಸ್ಗಳ ವತಿಯಿಂದ ಆಯೋಜಿತವಾಗಿರ್ತಕ್ಕಂಥ ಈ ಮಾಧ್ಯಮ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಮತ್ತೊಮ್ಮೆ ನಾನು ಈ ಸಭೆಗೆ ಸ್ವಾಗತವನ್ನು ಕೋರ್ತಾ, ನನ್ನ ಪ್ರೀತಿಯ ಮಾಧ್ಯಮದ ಗೆಳೆಯರು ಕೂಡ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಹಲವು ಮುಖಂಡರು ಮಾತನಾಡಿದ್ದಾರೆ. ನಾನು ಮತ್ತೆ ಅದೇ ವಿಷಯಗಳನ್ನು ಪುನರಾವರ್ತನೆ ಮಾಡೋದಷ್ಟು ಸರಿ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ತಾವೆಲ್ಲ ನಿನ್ನೆಯಿಂದ ಗಮನಿಸಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಮುಂದಿನ ಕೆಲವು ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳತಕ್ಕಂಥ ತೀರ್ಮಾನದಂತೆ ಒಂದು ಹೊಸ ಮುಖ್ಯಮಂತ್ರಿ ಮತ್ತು ಹೊಸ ಸಚಿವ ಸಂಪುಟ ಈಗ ಬಹುಶಃ ಭಾನುವಾರ ಸೋಮವಾರ ಮತ್ತೆ ಒಂದು ಆಗ್ತಕ್ಕಂಥ ಸೂಚನೆ ಬಹಳ ದಟ್ಟವಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ನನ್ನ ಹಲವು ಹಿರಿಯ ಮುಖಂಡರು ಹೇಳಿದಾಗೆ 7 ಬಾರಿ ಸಂಸದರಾಗಿ
10 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿ, ರಸ್ತೆ ಸಾರಿಗೆ ಇಲಾಖೆಯ ರಾಜ್ಯ ಸಚಿವರಾಗಿ ಈ ದೇಶದ ಉದ್ದಗಲಕ್ಕೂ ಆಡಳಿತ ಮಾಡಿದಂತ ಅನುಭವ ಇರತಕ್ಕಂಥವರು ನಮ್ಮ KH ಮುನಿಯಪ್ಪ. ವಿಶೇಷವಾಗಿ 23ರ ವಿಧಾನಸಭೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡುವಂತ ಇರಾದೆ ಅವರಿಗಿರಲಿಲ್ಲ. ಆದ್ರೆ ಮಾನ್ಯ ರಾಹುಲ್ ಗಾಂಧಿ ಅವರು ತಾವು 23ನೇ ಇಸ್ವಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ತಮ್ಮಂತ ಹಿರಿಯ ಸಚಿವರು ಇರಬೇಕು ಮಾರ್ಗದರ್ಶನ ಮಾಡಲಿಕ್ಕೆ ಅಂತ ಆಗ್ರಹ ಮಾಡಿದ ಮೇಲೆಗೆ ಅವರು ವಿಧಾನಸಭೆಗೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಂದು ನಿಂತು ಗೆದ್ದಂಥದ್ದು, ಮಂತ್ರಿ ಆದಂಥದ್ದು ಇತಿಹಾಸ ನಮಗೆಲ್ಲ ಗೊತ್ತಿದೆ. KH ಮುನಿಯಪ್ಪನವರು ತಮ್ಮ ಸೇವಾ ಹಿರಿತನ, ಸುಮಾರು 40 ವರ್ಷಗಳ ರಾಜಕೀಯ ಮತ್ತು ಸಾರ್ವಜನಿಕ ಜೀವನದ ಅನುಭವ, ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಅವರು ದೂರದೃಷ್ಟಿಯ ನೇತಾರ ಮತ್ತು ಅಭಿವೃದ್ಧಿ ಹರಿಕಾರ. ಕೇವಲ ಇವತ್ತು ನಾಳಿನ ಸುಮಾರು ವರ್ಷಗಳ ಮುನ್ನೋಟ ಇಟ್ಕೊಂಡು ಅವರು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರೋದು ನಾವು ಹಲವಾರು ವರ್ಷಗಳಿಂದ ಗಮನಿಸಿದ್ದೇವೆ. ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಈ ಬಾರಿ 23ನೇ ವಿಧಾನಸಭೆ ಚುನಾವಣೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿರ್ತಕ್ಕಂಥ ಎಡಗೈ ಸಮುದಾಯಕ್ಕೆ ಹೆಚ್ಚು ಕಾಂಗ್ರೆಸ್ ಶಾಸಕ ಟಿಕೆಟ್ ಅನ್ನು ಕೂಡ ನಮ್ಮ ಹೈಕಮಾಂಡ್ ನೀಡಿತ್ತು ಮತ್ತು ಇನ್ನೆಂದಿಗಿಂತ ಜಾಸ್ತಿ ಎಡಗೈ ಸಮುದಾಯದ ಶಾಸಕರು ಈ ಬಾರಿ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ. ಅದರ ಒಂದು ಸಾರಥ್ಯವನ್ನು ಕೂಡ ಅವರು ವಹಿಸಿಕೊಂಡಿದ್ರು. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥ ಸುಮಾರು 55-60 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಎಡಗೈ ಸಮುದಾಯದವರಿಗೆ ಉಪಮುಖ್ಯಮಂತ್ರಿ ಪಟ್ಟವನ್ನ ಮುಂದಿನ ಸಚಿವ ಸಂಪುಟದಲ್ಲಿ ನೀಡುವ ಮುಖಾಂತರ ಆ ಸಮುದಾಯದ ಬೆಂಬಲಕ್ಕೆ ನಿಂತ್ಕೊಳ್ಳೋದು ಒಂದು, ಮತ್ತು ಮುನಿಯಪ್ಪನವರಂತ ಹಿರಿಯ ಸೇವಾತನ ಇರತಕ್ಕಂಥ ಆಡಳಿತ ಸೇವೆಯ ಅನುಭವ ಇರತಕ್ಕಂಥವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಸರ್ವೋನ್ನತ ಒಂದು ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕು ಅಂತೇಳಿ ನಮ್ಮ ಎಲ್ಲ ದೇವರಹಳ್ಳಿ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಮುಖಂಡರ ಪರವಾಗಿ ನಾವು ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಜಿರವರನ್ನ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರನ್ನ, ಪ್ರಿಯಾಂಕಾ ಗಾಂಧಿಯವರನ್ನ, ಸೋನಿಯಾ ಗಾಂಧಿಯವರನ್ನ ಆಗ್ರಹ ಪೂರ್ವಕ ವಿನಂತಿಯೊಂದಿಗೆ ಇವತ್ತು ಅವರನ್ನ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಒಕ್ಕಲಿನಿಂದ ಆಗ್ರಹ ಪಡಿಸ್ತಾ ಇದ್ದೀವಿ. ನಮಸ್ಕಾರ. ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.